ಇನ್ನು ಸದನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಗೀತೆ ಹಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಈ ಗೀತೆ ಹಾಡಿದ್ರು. ಸದನದಲ್ಲಿ ಡಿಕೆ ಶಿವಕುಮಾರ್ ಸದಾ ವತ್ಸಲೆ ಸ್ಲೋಗನ್ ಹಾಡಿದ್ದಾರೆ. ಆದರೆ ಹೊರಗಡೆ ಬಂದು ಡಿಕೆ ಶಿವಕುಮಾರ್ ಕ್ಷಮೆ ಕೇಳಿದ್ರು. ಕಲಬುರಗಿಯಲ್ಲಿ ಡಿಕೆಶಿ ಬಗ್ಗೆ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಡಿಕೆ ಶಿವಕುಮಾರ್ ಬಿಜೆಪಿಗೆ ಬರಬೇಕು ಅಂತ ಪ್ಲಾನ್ ಮಾಡಿದ್ರು. ಆದರೆ ಡಿಕೆ ಶಿವಕುಮಾರ್ ಅವರ ಹಿಂದೆ ಎಂಎಲ್ಎಗಳಿಲ್ಲ. ಡಿಕೆಶಿ ಬಳಿ ಕೇವಲ 10 ರಿಂದ 12 ಎಂಎಲ್ಎಗಳು ಮಾತ್ರ ಇದ್ದಾರೆ. ಹಾಗಾಗಿ ಅವರನ್ನು ಬಿಜೆಪಿ ಪಕ್ಷಕ್ಕೆ ಕರ್ಕೊಂಡಿಲ್ಲ. ಇನ್ನು ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಹಾಡು ಹೇಳುವ ಬದಲು ಇವರ ಇಟಲಿ ಮಾತೆ ಬಗ್ಗೆ ಹೇಳಿದ್ರೆ ಸಿಎಂ ಆಗ್ತಾ ಇದ್ರು ಅಂತ ಡಿಕೆಶಿ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಡಿಕೆ ಶಿವಕುಮಾರ್ ಪಾಪ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಬಿಟ್ಟು ನಮಸ್ತೆ ಸೋನಿಯಾ ಮಾತೆ ಇಟ್ಲಿಕಾ ಪುತ್ರಿ ಬಟ್ಟಕ್ಕನೆ ಒಂದು ಸಿದ್ದರಾಮಯ್ಯ ತೆಗೆದು ಸಿದ್ದರಾಮಯ್ಯ ಮಾತು ಇವು ಯಾರು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ತೀವಿ ಸೋನಿಯಾ ಗಾಂಧಿ ಭಾರತ ಮಾತೆಗೆ ನಮಸ್ತೆ ಅಂದ್ರೆ ಬೇಳೆ ಇಟ್ಲಿ ಮಾತೆಗೆ ಇಟ್ಲಿದೇ ಒಂದು ಕಟ್ಟಿ ಹಾಡ ಕಟ್ಟಬೇಕು ಕಡಿ ಇಂಗ್ಲೀಷ್ನಾಗ ಕಟ್ಟಬೇಕು ಇಂಗ್ಲೀಷ್ನಾಗನೇ ಒಂದು ಸೋನಿಯಾ ಮಾತೆ ಗಟ್ಟಿ ಹಾಡಿದ್ರೆ ಸಿದ್ದರಾಮಯ್ಯ 24 ತಾಸಿನಾಗ ಇಳಿದು ಡಿಕೆ ಶಿವಕುಮಾರ್ ಇದು ನಾಟಕ ಮಾಡಕ್ ಹೋಗ್ತಾರೆ. ಡಿಕೆ ಶಿವಕುಮಾರ್ ಯಾಕೆ ಮಾಡ್ತಾರೆ ಒಂದು ಕಾಲ ಈ ಕಡೆ ಬಿಟ್ಟಾರ ಬಿಜೆಪಿ ಕಡೆ ಬಿಜೆಪಿ ಕಡೆನೂ ಒಂದು ಚರ್ಚೆ ಮಾಡ್ಯಾರ ಅವ್ರು ಡಿಕೆ ಶಿವಕುಮಾರ್ ಅವ್ರಿಂದ ಎಂಎಲ್ಎ ಬಿಟ್ಟಾರ. ಅದನ್ನು ಹೇಳ್ತೇನೆ ನಾವು ದಿಲ್ಲಿ ಒಳಗೊಂದು ಚರ್ಚೆ ಆಗೈತೆ ಡಿಕೆ ಶಿವಕುಮಾರ್ದು ನಮ್ಮ ಮಹಾಮಹಿಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು 60 ರಿಂದ 70 ಕಾಂಗ್ರೆಸ್ ಎಂಎಲ್ಎ ತೊಗೊಂಡು ಬರ್ತೀವಿ. ಮುಂದೆ ನಮಸ್ತೆ ಸದಾ ವತ್ಸಲೆ ಹಾಡ್ತಿರ್ತಾರೆ ಹಾಡ್ಯಾರ ಹೊಂದಾಣಿಕೆ ಮಾಡ್ಕೊಳಕ್ಕೆ ಬಿಜೆಪಿ ಕೂಡ ಇದು ಇದುವರೆಗೆ ನಮ್ಗೆ ಇಂಥ ರಿಪೋರ್ಟ್ ಐತೆ ಏನಂದ್ರೆ ಡಿಕೆ ಶಿವಕುಮಾರ್ ಇಂದ 12 ರಿಂದ 13 ಮಂದಿ ಇಲ್ಲ, ಎಲ್ಲ ಸಿದ್ದರಾಮಯ್ಯ ಕಡೆ ಅದಾರ ಹೋಗ್ತಿರ್ತಾರೆ. ನನಗೆ ನಮ್ಮ पार्टी ಒಬ್ಬ ಹೈಕಮಾಂಡ್ अगर ಕೇಳ पाटिल जी आपको कितना डीके शिवकुमार के साथ है ना है 10-12 है